ಈ ಎಜುಕೇಷನ್ ಸಂಬಂಧಪಟ್ಟಿದ್ದು ನಾನು ಸುಮಾರು ಒಂದು ವರ್ಷದಿಂದ ನಮ್ಮ ಈ ಪಾಠಶಾಲೆಯಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಹಾಗೆ ನನಗೆ ಈ ಪರಿಶ್ರಮ PU ಕಾಲೇಜ್ ಮತ್ತು JE ನೀಟ್ ಅಕಾಡೆಮಿ, ಸೊ ಇದರ ವಿರೋಧವಾಗಿ ನಮ್ಮ ಸಂಸ್ಥೆಗೆ ಅನೇಕ ಕಂಪ್ಲೇಂಟ್ಸು ಬಂದಿತ್ತು. ಸೊ ಇದರ ವಿರೋಧವಾಗಿ ಏನಿದೆ ಅಂದ್ಬಿಟ್ಟು ನೋಡೋಣ ಅಂತ ನಾನು ಆಲ್ರೆಡಿ ಸುಮಾರು ಒಂದು ವರ್ಷದಿಂದ ನಾನು ಎಲ್ಲ ಕಡೆ ಯಾವ್ಯಾವ ರೀತಿ ಏನೇನಿದೆ ಅಂದ್ಬಿಟ್ಟು ಎಲ್ಲ ನಾನು ಫುಲ್ಲು ನೋಡಿ ಚೆಕ್ ಮಾಡಿ ಆಮೇಲೆ ನಾನು RTIಯಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ನಾನು ತಗೊಂಡು ನಾನು ನೋಡಿದಾಗ ಇದು ಮಾಡ್ತಾ ಇರೋದಲ್ಲ, ನನಗೆ ಒಂಥರ ಈ ಅಕ್ರಮವಾಗಿ ಇವರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಎಲ್ಲ ಕ್ಲೀನಾಗಿ ನನಗೆ ಗೊತ್ತಾಯಿತು. ಸೊ ಅದಾದಮೇಲೆ ನನಗೆ ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ತೊಗೊಬೇಕು PU ಬೋರ್ಡಲ್ಲಿ ಎಲ್ಲ ಕಡೆ ನಾನು ತೊಗೊಂಡು ನೋಡಿದ ಮೇಲೆ ಈಗ ಅವರು ಈ ಉತ್ತರಹಳ್ಳಿಯಿಂದ ಕೆಂಗೇರಿವರೆಗೂ ಸುಮಾರು ಒಂದು 15 ಟ್ಯೂಷನ್ ಸೆಂಟರ್ಗಳು ನಡೆಸ್ತಾ ಇದ್ದಾರೆ. ಅದು ಎಲ್ಲಿ ಯಾವ ಥರ ಟ್ಯೂಷನ್ ಸೆಂಟರ್ ಅಂತ ಹೇಳಿದ್ರೆ, ಎಲ್ಲಿ ಕಾಂಪ್ಲೆಕ್ಸ್ ನೋಡಿದ್ರೂ ಯಾವ ಬಿಲ್ಡಿಂಗ್ ಖಾಲಿ ಇದೆಯೋ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ನೆಕ್ಸ್ಟ್ ಡೇನೇ ಬೋರ್ಡ್ ಹಾಕ್ಬಿಡ್ತಾರೆ ಪರಿಶ್ರಮ ಅಂತ. ಪರಿಶ್ರಮ JE ನೀಟ್ ಅಕಾಡೆಮಿ ಅಂತ ನೆಕ್ಸ್ಟ್ ಡೇನೇ ಎಲ್ಲ ಕಡೆ ಬೋರ್ಡ್ ಹಾಕ್ಬಿಡ್ತಾರೆ. ಸೊ ಅದೇ ರೀತಿ ಅವರು ಆ ರಸ್ತೆಯಲ್ಲಿ ಒಂದು 15 ಸೆಂಟರ್ಸ್ ಇದೆ. ಮತ್ತು ಈ BGS ಕಾಲೇಜ್ ಇದೆಯಲ್ಲ, ಈ BGS ಕಾಲೇಜು ಪಕ್ಕದಲ್ಲಿ ಒಂದು 6th ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಒಂದು 2 ವರ್ಷದಿಂದ ರನ್ ಮಾಡ್ತಿದ್ದಾರೆ. ಈ ಟ್ಯೂಷನ್ ಸೆಂಟರ್ ಬಂದು ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಈ PU ಕಾಲೇಜನ್ನು ಬಂದವರು ಆ ಬಿಲ್ಡಿಂಗಲ್ಲಿ ವಿತೌಟ್ ಪರ್ಮಿಷನ್, ಯಾವುದೇ ಒಂದು ಪರ್ಮಿಷನ್ ಇಲ್ದಿರೋ ಇವರು ಎಷ್ಟು ರಾಜಾರೋಷವಾಗಿ ಎಷ್ಟು ಧೈರ್ಯವಾಗಿ ಇವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಕೊಟ್ಟಿರೋ ಪರ್ಮಿಷನ್ ಬಂದು ಉಳ್ಳಾಳ್ ರಸ್ತೆಯಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿ ಮಾತ್ರ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅಲ್ಲಿ ಬಿಟ್ಟರೆ ಅವರಿಗೆ ಬೇರೆ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದೇ ರೀತಿ ಒಂದು ಪರ್ಮಿಷನ್ ಎಲ್ಲೂ ತೊಗೊಂಡೂ ಇಲ್ಲ. ಅವರಾಗಿ ಯಾರು ಹೇಳಿದ್ದಾರೆ ನಂದು ಪರ್ಮಿಷನ್ ಇದೆ, ಪರ್ಮಿಷನ್ ನಾನು ತೊಗೊಂಡಿದ್ದೀನಿ ಅಂತ. ಎಲ್ಲಿ ತೊಗೊಂಡಿದ್ದೀನಿ ತೋರಿಸಿ, ಯಾವ ರೀತಿಯಲ್ಲಿ ಪರ್ಮಿಷನ್ ತೊಗೊಂಡಿರೋ ತೋರಿಸಿ. ಅವ್ರು ತೊಗೊಂಡಿರೋದು ಬೇರೆ ಒಂದು ಟ್ರಸ್ಟಿಗೆ ತೊಗೊಂಡಿದ್ದಾರೆ ಅಷ್ಟೇ. ಟ್ರಸ್ಟಿಗೆ ಅದು ಸೀಮಿತ. ಟ್ರಸ್ಟಲ್ಲಿ ನಿಮಗೆ JE ನೀಟ್ ಮಾಡಿ ಅಂತ ಯಾರೂ ಪರ್ಮಿಷನ್ ಕೊಡೋಲ್ಲ, ಕಾಲೇಜ್ ನಡೆಸಿ ಅಂತ ಯಾರೂ ಕೊಡೋಲ್ಲ. ಟ್ರಸ್ಟನ್ನ ನೀವು ಮಾಡ್ಕೊಂಬಿಟ್ಟು ಎಲ್ಲ ಕಡೆ ನೀವು ಪರಿಶ್ರಮ ಅಂತ ಬೋರ್ಡ್ ಹಾಕೊಂಬಿಟ್ಟು ನೀವೊಬ್ಬರು ಶಾಸಕರಾಗಿ ನೀವು ಈ ಥರ ಮಾಡ್ಬೋದಾ? PU ಕಾಲೇಜು ವಿತೌಟ್ ಪರ್ಮಿಷನ್ ನೀವು ರನ್ ಮಾಡ್ತಿದ್ದೀರ, ಇದು ಅಕ್ರಮವಾಗಿಲ್ವಾ? ಎಷ್ಟು 2 ವರ್ಷದಿಂದ ಎಲ್ಲರೂ ನೋಡ್ತಿದ್ದಾರೆ, ಎಲ್ಲ ಡೈರೆಕ್ಟರ್ಸು, ಎಲ್ಲ DDPಗಳು, ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆ ಒಂದು ಕಡೆಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತರೆಗೂ ಯಾರು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾರು ಒಂದು ಆ್ಯಕ್ಷನ್ ತೊಗೊಳ್ತಿಲ್ಲ. ನೋಡಿ ಇದೇ ರೀತಿ ನೋಡಿ ಈಗ ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಾಗವರು ವರದಿ ಕೊಟ್ಟಿದ್ದಾರೆ. ಒಂದು ಫಸ್ಟ್ ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ತಿಳುವಳಿಕೆ ನೋಟಿಸು ಪಾಪ ಈ ಚಿಕ್ಕ ಮಕ್ಕಳುಗಳಿಗೆ ಶಾಲೆಗಳಲ್ಲಿ ನಾಳೆ ಓದ್ಕೊಂಡ್ಬನ್ನಿ ಹಂಗೆ ಹಿಂಗೆ ಅಂತ ಕೊಡ್ತಾರೆ. ಈ ಪ್ರದೀಪ್ ಈಶ್ವರ್ಗೆ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ ಫಸ್ಟ್. ಸೆಕೆಂಡ್ ಟೈಮ್ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಆ ತಿಳುವಳಿಕೆ ನೋಟಿಸ್ ಕೊಟ್ಟ ಮೇಲೆ ಅವ್ರೇನು ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತಗೊಳ್ಳೋಕ್ಕೆ ನನಗೆ ಆ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಈ ಪರಿಶ್ರಮ ಲೆಟ್ರೇಡಲ್ಲಿ ಅವರೇ ಪರ್ಮಿಷನ್, 1 ವಾರ ಕಾಲಾವಕಾಶ ಕೊಡಿ, ನಾನು ಯಾವುದೇ ರೀತಿ ಏನೂ ಡಾಕ್ಯುಮೆಂಟ್ಸ್ ತೊಗೊಂಡಿಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಡು ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ರನ್ ಮಾಡ್ತಿದ್ದಾರೆ. ಈಗ ಬಂದ್ಬಿಟ್ಟು ನನಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ನಮ್ಮ ಈ DDP ಅವರಿಗೆ ಕೊಟ್ಟಿದ್ದಾರೆ. ಇದಾದ್ರೂ ಇವತ್ತರೆಗೂ ಅವ್ರು ಏನು ಪರ್ಮಿಷನ್ ತೊಗೊಂಡಿಲ್ಲ. ಯಾವುದೇ ರೀತಿ ಸರ್ಕಾರದಲ್ಲೂ ಅವರು ಒಂದು ಅರ್ಜಿನೂ ಹಾಕಿಲ್ಲ PU ಕಾಲೇಜಿಗೆ. ಅವ್ರು ಇರೋದು ಪರ್ಮಿಷನ್ನು ಬರೀ 3 ಸೆಕ್ಷನ್ಗೆ ಮಾತ್ರ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ. PCMBಗೆ PCMCಗೆ ಟೋಟಲ್ 3 ಸಬ್ಜೆಕ್ಟು 3 ಸೆಕ್ಷನ್ಗೆ ಮಾತ್ರ ಅವ್ರಿಗೆ ಕೊಟ್ಟಿರೋದು. ಒಂದು ಸೆಕ್ಷನ್ಗೆ 80 ಜನ ಮಾತ್ರ ಅವಕಾಶ ಇರುತ್ತೆ. ಸೊ ಇದು ಬಂದು 3 ಸೆಕ್ಷನ್ಗೆ 240 ಜನ ಆಗುತ್ತೆ. ಟೋಟಲ್ ಅವರು 745 ಜನನ ಅಡ್ಮಿಷನ್ ಮಾಡ್ತಾರೆ. ಇದು ಯಾವ ರೀತಿ ಹೇಳಿ? ಅವ್ರ ಸೆಕ್ಷನ್ಗೆ ಆಪ್ಷನ್ ಇರೋದು ಬಂದು 240 ಮೆಂಬರ್ಸ್ ಮಾತ್ರ. ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಬೇರೆ ಅವರಿಗೆ 80 ಜನ ಮಾತ್ರ ಅವಕಾಶ ಇರುತ್ತೆ. 80 ಜನ ಮೇಲಿದ್ರೆ ಅದು ಲಾಕ್ ಆಗ್ಬಿಡುತ್ತೆ. 80 ಜನ ಮೇಲಾದರೆ ಲಾಕ್ ಆಗ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಲಾಕ್ ಆಗ್ಬಿಡುತ್ತೆ, ಅದು ಓಪನ್ ಆಗಲ್ಲ. ಬಟ್ ಇವ್ರಿಗೆ 240 ಜನ ಆದಮೇಲೆ ಇನ್ನು 500 ಜನ ಹೆಂಗೆ ಓಪನ್ ಮಾಡಿ ಹೆಂಗೆ ಇವರು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ದಾರೆ? ಸರ್ಕಾರಕ್ಕೆ ಇವರು ಯಾವ ಥರ ಮಾಡಿದ್ದಾರೆ ನೋಡಿ. 500 ಜನನ ಇವರು ಯಾವ ರೀತಿ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಯಾಟ್ಸ್ ಓಪನ್ ಮಾಡಿಕೊಟ್ಟವ್ರು ಯಾರು ಇವರಿಗೆ? ಈ DDP PU ಬೋರ್ಡಲ್ಲಿ AD ಇದ್ದಾರೆ ಒಬ್ರು, ಗಿರೀಶ್ ಟೋನಿ ಅಂತ. ಸೊ ಅವರು ಇನ್ಚಾರ್ಜ್ ಇದ್ದಾರೆ. ಸೊ ಅವರು ಇದನ್ನ ಯಾವ ರೀತಿ ಇವ್ರು ಓಪನ್ ಮಾಡಿ ಕೊಟ್ಟಿರ್ಬೋದು ಹೇಳಿ ನೋಡೋಣ. ಇದೇ ರೀತಿ ಎಷ್ಟು ಜನಕ್ಕೆ ಇವರು ಮಾಡಿ ಕೊಟ್ಟಿರ್ಬೋದು?
ಯಾವುದೇ ಒಂದು ಸೆಕ್ಷನ್ ತಗೊಳಕ್ಕೂ ಇವರು ಯಾವ ಒಂದು ಅರ್ಜಿ ಹಾಕಿಲ್ಲ, ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ. ಇನ್ನು 80 ಜನ ಒಂದು ಸೆಕ್ಷನ್ಗೆ, ಅವರು ಹುಡುಗರು ಇರೋದು 745 ಜನ ಇದ್ದಾರೆ ಅಂತ ಅವರೇ ಕೊಟ್ಟಿದ್ದಾರೆ ವರದಿ. ನೋಡಿ, ಈ ನಮ್ಮ 3 ಮೇನ್ ಕಮಿಟಿ ಹೋಗಿ, 3 ಮೇನ್ ಕಮಿಟಿ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ಗಳು ಇರ್ತಾರೆ, ಸರ್ಕಾರಿ ಪ್ರಿನ್ಸಿಪಾಲ್ಗಳು, ಅವ್ರ ಜೊತೆಯಲ್ಲಿ DDP ಅವರು ಇರ್ತಾರೆ. ಆ DDP ಸಾಹೇಬರು ಜೊತೆಲಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಇವರು ಎಲ್ಲೆಲ್ಲಿ PU ಕಾಲೇಜು ಮಾಡ್ತಿದ್ದಾರೆ. ನೋಡಿ, ಉತ್ತರಳ್ಳಿ ರಸ್ತೆಯಲ್ಲಿ ಮದ್ದಮ್ಮ ಟೆಂಪಲ್ ಇದೆ, ಆ ಮದ್ದಮ್ಮ ಟೆಂಪಲ್ ಎದುರುಗಡೆ ಒಂದು PU ಕಾಲೇಜ್, ಅದರಿಂದ ಕೆಳಗಡೆ ಪರಿಮಳ ಸ್ವೀಟ್ ಅಂತಿದೆ, ಅಲ್ಲೊಂದು PU ಕಾಲೇಜ್, ಅಲ್ಲಿಂದ BJS ಹತ್ರ ಬಂದರೆ ಅಲ್ಲೊಂದು PU ಕಾಲೇಜ್. ಈ 3 ಕಡೆ PU ಕಾಲೇಜ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದವರೇ ವರದಿ ಕೊಟ್ಟಿದ್ದಾರೆ. ಇದನ್ನ ನಾನೇನು ಕೊಟ್ಟಿಲ್ಲ, ನಾನು ಕಂಪ್ಲೀಟ್ ಕೊಟ್ಟಿದ್ದೆ, ಈ ಥರ ಅಕ್ರಮವಾಗಿ ಮಾಡ್ತಿದ್ದಾರೆ ಅನ್ನೋದು. ಅವರೇ ಪ್ರತಿಯೊಂದು ಪರಿಶೀಲನೆ ಮಾಡಿ ಅವರೇ ವರದಿ ಕೊಟ್ಟಿದ್ದಾರೆ. ಎಷ್ಟು ಜನನ್ನ ಇವರೆಲ್ಲ ಹೊರಗಡೆಯಿಂದ ಕರ್ಕೊಂಬಂದು ಈ ಥರ ಅಡ್ಮಿಷನ್ ಮಾಡಿಕೊಂಡು ಸುಮಾರು ಒಂದು 4 ಲಕ್ಷದಿಂದ 4.25 ಲಕ್ಷ ರೂಪಾಯಿ ವಿತ್ ರೆಸಿಡೆನ್ಸಿ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಫೀಸ್. ವಿತೌಟ್ ರೆಸಿಡೆನ್ಸಿ 2.5 lakhs ಕಲೆಕ್ಟ್ ಮಾಡ್ತಿದ್ದಾರೆ. ವಿತ್ ಅವರೇ ನನಗೆ, ನಾನೇ ಕಾಲೇಜ್ ಹೋದಾಗ ನೋಡೋಣ ಪರಿಶೀಲನೆ ಮಾಡೋಣ ಅಂತ ಹೋದಾಗ ಅವ್ರ ಕಾಲೇಜಲ್ಲಿ ಇರೋರೇ ಬರ್ಕೊಟ್ಟಿದ್ದಾರೆ 4.25 ಲಕ್ಷ ರೂಪಾಯಿ ವಿತ್ ರೆಸಿಡೆನ್ಸಿ, ವಿತೌಟ್ ರೆಸಿಡೆನ್ಸಿ 2.5 ಲಕ್ಷ ರೂಪಾಯಿ ಅಂತ. ನೋಡಿ, ಈ ಥರ ಎಲ್ಲ ಈ ಅಕ್ರಮವಾಗಿ ಇವರೆಲ್ಲ ಮಾಡಿದ್ದಾರೆ. ಆದರೂ ಸರ್ಕಾರ ಸುಮ್ಮನೆ ಕುಂತಿದೆ. ಯಾಕೆ ನೋಡಿ, ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ DDP ಆದಂಥ ಮನೋಹರ್ ಕೊಳ್ಳಾವ್ ಒಂದು ಒಳ್ಳೆ ಅದ್ಭುತವಾದ ಒಂದು ಕೆಲಸ ಏನೋ ಮಾಡಿದ್ದಾರೆ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಯಾವ DDPನೂ ಇಷ್ಟು ಧೈರ್ಯವಾಗಿ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ಮಾಡಿದ್ದಾರೆ, ಪ್ರತಿಯೊಂದು ವರದಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾಲೇಜಲ್ಲೂ, ಪ್ರತಿಯೊಂದು ಬಿಲ್ಡಿಂಗಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ, ಎಷ್ಟೆಷ್ಟು ಮಕ್ಕಳು ಯಾವ್ಯಾವ ಬಿಲ್ಡಿಂಗಲ್ಲಿದ್ದಾರೆ, ಪ್ರತಿಯೊಂದು ವರದಿನ ಅವ್ರು ಕೊಟ್ಟಿದ್ದಾರೆ. ಇದೆಲ್ಲ ವರದಿ ಕೊಟ್ಟು ಅವ್ರು ಮಾಡ್ತಾ ಇರೋದು ಅಕ್ರಮ, ಅವರೇ ಕೊಟ್ಟಿದ್ದಾರೆ. ಇದು ಯಾವುದು ಒಂದೂ ಯಾವ ಒಂದು ವಿತೌಟ್ ಡಾಕ್ಯುಮೆಂಟ್ಸ್ ಅವರೇ 3 ಕಡೆ PU ಕಾಲೇಜ್ ನಡೆಸ್ತಿದ್ದಾರೆ. ಇದನ್ನ ನಾನು ಯಾವ ರೀತಿ ತಗೊಬೇಕು? ಯಾಕಂದ್ರೆ ಒಂದು DDP ಅವ್ರಿಗೆ ಈ ಕಾಲೇಜ್ ಬಗ್ಗೆ ಏನೇ ಒಂದು ತಗೋಬೇಕಾದ್ರೆ ಅವ್ರಿಗೆ ರೈಟ್ಸ್ ಇರಲ್ಲ ಪಾಪ. ಅವ್ರಿಗೆ ಏನೇ ಇದ್ರೂ ಟ್ಯೂಷನ್ ಸೆಂಟರ್ಗಳಿಗೆ ಅವ್ರಿಗೆ ಅಧಿಕಾರ ಇರುತ್ತೆ. ಈ PU ಕಾಲೇಜ್ನೆಲ್ಲ ಏನೇ ಒಂದು PU ಕಾಲೇಜ್ ವಿರುದ್ಧ ಕ್ರಮ ತಗೊಬೇಕಾದ್ರೆ ಇದು ಡೈರೆಕ್ಟರ್ ಇರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರುತ್ತೆ. ಈ PU ಬೋರ್ಡಲ್ಲಿ ಎಷ್ಟು ಅಧ್ವಾನ ಆಗಿತ್ತು ಅಂದರೆ ಸರ್, ಕಳೆದ ವರ್ಷ ಅಷ್ಟು ಅಧ್ವಾನ ಮಾಡಿಕ್ಕಿದ್ರು. ಈಗ ಒಂದು ದಕ್ಷ ಅಧಿಕಾರಿಗಳಿದ್ದಾರೆ, ಆ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಡೈರೆಕ್ಟ್ರು ಭರತ್ ಸರ್ ಅಂತ ಇದ್ದಾರೆ, ತುಂಬಾ ಒಳ್ಳೆಯವರು, ಅವ್ರಿಗೆ ಯಾವುದೇ ರೀತಿ ಒಂದು ಕೆಲಸ ಮಾಡಕ್ ಬಿಡ್ತಿಲ್ಲ. ಕರ್ನಾಟಕದಲ್ಲಿ ಟೈಗರ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ರಶ್ಮಿ ಮಹೇಶ್ ಮೇಡಮ್ ಅವರು, ಅವ್ರಿಗೂ ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ. ಹಾಗೂ ಇನ್ನೊಬ್ರು ಇದ್ದಾರೆ ನಮ್ಮ ಮೇಲೆ, ರೂಪಶ್ರೀ ಮೇಡಮ್ ಅಂತ ಆಡಳಿತ ನೋಡು, ಅವ್ರಿಗೂ ಕೈಕಾಲು ಕಟ್ಟಾಕ್ತಾರೆ. ಯಾರಿಗೂ ಒಂದು ಏನು ಕೆಲಸ ಮಾಡಕ್ ಬಿಡ್ತಿಲ್ಲ. ಈ ತರ ಒಳ್ಳೆ ಆಫೀಸರ್ಗಳನ್ನ ಕೆಲಸ ಮಾಡಕ್ ಬಿಡ್ದಿರಾ ಇನ್ಯಾರನ್ನ ಕರ್ಕೊಂಬಂದು ಇಟ್ಕೊಳ್ಳಿ. ಕಳೆದ ವರ್ಷ ಯಾರಿದ್ರು, ಯಾವ ರೀತಿ ಬೋರ್ಡ್ ಅಧ್ವಾನ ಆಗಿತ್ತು, ಈ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ. ಇದು ನೋಡಿ, ನೀವೇ ನೋಡಿ, ಇದೆಲ್ಲ ಕೊಟ್ಟು 3 ತಿಂಗಳಾಗಿದೆ. 3 ತಿಂಗಳಾದ್ರೂ ಅವ್ರು ಏನು ಒಂದು ಪರ್ಮಿಷನ್ ತಗೊಳಕ್ಕೂ ಅವ್ರ ಕೈಲಿ ಬಿಡ್ತಿಲ್ಲ. ಇದು ಯಾಕೆ ನೀವೇ ನೋಡಿ, ಇವ್ರು ಯಾವ ರೀತಿ ಸರ್ಕಾರದಲ್ಲಿ ಇತ್ಕೊಂಡು ಒಬ್ಬರು ಶಾಸಕರಾಗಿ ಈ ತರ ಮಾಡ್ಬೋದಾ? ಎಲ್ಲಾ ಕಡೆ ಹೋದ್ರೆ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ದೊಡ್ಡದಾಗಿ ಹೇಳ್ತಾರೆ, ನೆಕ್ಸ್ಟ್ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದೆ ಹೋಗಿ ಸೇರಿ ಅಂತ ಹೇಳ್ತಾರೆ ಸ್ಟೈಲಾಗಿ. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಫ್ರೀ, ಜಸ್ಟ್ 200 ರೂಪೀಸ್ ಮಾತ್ರ ಫೀಸ್ ಇರುತ್ತೆ ಅಷ್ಟೇ ಅವ್ರಿಗೆ. ದಯವಿಟ್ಟು ಹೋಗಿ ಅಡ್ಮಿಷನ್ ಆಗಿ. ಯಾಕೆ ಬೇರೆ ಕಡೆ ಪ್ರೈವೇಟ್ಗಳಿಗೆ ಹೋಗ್ತೀರಾ? ನಿಮ್ಗೆ ಅಲ್ಲೂ JE ನೀಟ್ ಇರುತ್ತೆ. ಕೆಲವು ಕಾಲೇಜ್ಗಳಲ್ಲಿ ಫಸ್ಟ್ ಪೀರಿಯಡ್ ತಿರ್ಗಾ ಸಂಜೆ, ಬೆಳಿಗ್ಗೆ ಸಂಜೆ ಇರುತ್ತೆ ಒಂದೊಂದು ಪೀರಿಯಡ್, ಅಲ್ಲೂ ನಿಮ್ಗಿದೆ. ಬಾಯ್ಸ್ಗೆ ಎಷ್ಟು ಬರೀ 3,500 ರೂಪಾಯಿ ಮಾತ್ರ ಫೀಸ್ ಒಂದು ವರ್ಷಕ್ಕೆ. ಅದನ್ನ ಬಿಟ್ಬಿಟ್ಟು ಇವರು ಓದ್ಕೊಂಡು 4 ಲಕ್ಷ 4 ವರ್ಷ ಕೊಟ್ಬಿಟ್ಟು ಅವ್ರ ಮಕ್ಳು ಹೇಳಿದ್ದಾರೆ ಸರ್, ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆವರೆಗೂ ಕೊಡಾಕ್ತಾರೆ. ಕಳೆದ ವರ್ಷ ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಇದ್ರು, ಈ ವರ್ಷ ಎಷ್ಟು ಜನ ಬಿಟ್ಟು ಹೋಗಿದ್ದಾರೆ? ಯಾಕೆ ಹೇಳಿ? ಪೇರೆಂಟ್ಸ್ಗಳು ಮನೆಗಳಲ್ಲಿ ಪಾಪ ಏನ್ ಮಾಡ್ತಾರೆ, ಮಕ್ಕಳುಗಳು ಮೊಬೈಲ್ ಆಡ್ತಾರೆ, ಅದಾಡ್ತಾರೆ, ಇದಾಡ್ತಾರೆ ಅಂದ್ಬಿಟ್ಟು ತಗೊಂಡಾಗ ಹಾಕ್ತಾರೆ. ಒಂದು ವರ್ಷಕ್ಕೆ ಮಕ್ಕಳು ಯಾವ ತರ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಅದನ್ನ ನೋಡಿ ಕರ್ಕೊಂಡೋಗ್ಬಿಟ್ಟು ಬೆಳಿಗ್ಗೆ 6ರಿಂದ ರಾತ್ರಿ 8:30ವರೆಗೂ ಮಕ್ಕಳು ಯಾವ ಒಂದು ಆಟದ ಒಂದು ಗೇಮ್ಸ್ ಇರಲ್ಲ, ಒಂದು ಎಂಥದ್ದು ಇಲ್ಲ ಅವ್ರ ಕಾಲೇಜಲ್ಲಿ. ಬೇರೆ ಇದೆ ಆ ಹಾಸ್ಟೆಲ್ ಅಂದ್ಬಿಟ್ಟು ಊಟ ತಂದಾಕ್ತಾರೆ, ಅದೂ ಅಷ್ಟೇ ಇಲಿಗಲ್. ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಯಾವುದೇ PU ಕಾಲೇಜುಗಳಲ್ಲಿ ಹಾಸ್ಟೆಲ್ ಮಾಡಕ್ಕೆ ಪರ್ಮಿಷನ್ ಸರ್ಕಾರದಲ್ಲಿ ಯಾರು ಕೊಡಲ್ಲ, ಇವತ್ತರೆಗೂ ಯಾರು ಕೊಟ್ಟಿಲ್ಲ. ಇವ್ರು ಮಾತ್ರ ರಾಜಾರೋತ್ಸವ ಮಾಡ್ತಾರೆ. ಆ ಊಟ ತಂದಾಕ ನೋಡ್ಬೇಕು ಸರ್, ನೀವು ಯಾವ ರೀತಿ ಊಟ ತಂದಾಕ್ತಾರೆ ಗೊತ್ತಾ ಸರ್?
ಆಲ್ರೆಡಿ ನಿಮ್ಗೆಲ್ಲ ಕೊಟ್ಟಿದ್ದೀನಿ ನೋಡಿ. ಒಂದು ದಿವಸ ಟಾಟಾ ಎಸಿ, ಒಂದು ದಿವಸ ಆಟೋ, ಒಂದು ದಿವಸ ಟ್ರ್ಯಾಕ್ಟರ್, ಈ ರೀತಿ ಅನೇಕ ವಾಹನಗಳಲ್ಲಿ ತಂದು ಊಟ ಹಾಕ್ಬಿಟ್ಟು ಹೋಗ್ತಾರೆ. ಅದು ಯಾವ ರೀತಿ ಊಟ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ನೀವು ಎಲ್ರಿಗೂ ನಿಮಗೆ ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ.